ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಅಂಡ್ ಅಗ್ರಿ ಫಾರ್ಮಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಬಳಕೆ ಫಿಶ್ ಫಾರ್ಮಲ್ಲಿ ನಾವು ಯಾವ ರೀತಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರಬೇಕು. ಸೊ ನೋಡಿ, ಇಲ್ಲೊಬ್ಬ ಫಾರ್ಮರು ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಬಳಕೆ ಪ್ರಮಾಣ ಎಷ್ಟು ಅಂತ ತಿಳಿದೆ ಬಳಸಿರೋದ್ರಿಂದ ಯಾವ ರೀತಿ ಒಂದು ಅನಾಹುತ ಅಂತಕ್ಕಂಥದ್ದಿಲ್ಲ ಆಗಿದೆ ಅಂತ ಅಂದರೆ, ಸೊ ಇಲ್ಲಿ ಇವರ ಒಂದು ಪಾಂಡ್ ಮೆಜರ್ಮೆಂಟು 80/100 ಇದೆ. ಸೊ 80/100 ಇರ್ತಕ್ಕಂಥ ಪಾಂಡ್ ಮೆಜರ್ಮೆಂಟ್ಗೆ ಅವರಿಗೆ ಮಾಹಿತಿ ಕೊರತೆಯಿಂದ ಅವರು ಬೇರೆ ಯಾರನ್ನೂ ಕನ್ಸಲ್ಟ್ ಮಾಡದೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಅತಿಯಾಗಿ ಬಳಸಿರೋದ್ರಿಂದ ಇಲ್ಲಿ ಫಿಶ್ ಸೀಡ್ ಅಂತಕ್ಕಂಥದ್ದು ತುಂಬ ಸತ್ತಿದೆ. ತುಂಬ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಆಲ್ ಏನು ಒಂದು ಫಿಶ್ ಸೀಡ್ ಬಿಟ್ಟಿದ್ರು ಆ ಎಲ್ಲ ಒಂದು ಮೀನು ಮರಿಗಳು ಸಹ ಇಲ್ಲಿ ಸತ್ತಿದ್ದಾವೆ. ಸೊ ಇವರು ನನಗೆ ಫೋನ್ ಮಾಡಿ ಕೇಳಿದಾಗ ಯಾಕೆ ಈ ರೀತಿ ಆಗಿದೆ ಏನು ಅಂತ ಕೇಳಿದಾಗ, ಸೊ ನಾವು ಹೋಗಿ ಚೆಕ್ ಮಾಡಿ ನೋಡಿದ್ರೆ ಅವ್ರನ್ನ ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಷನ್ ಮಾಡ್ತಾ ಬಂದಾಗ ನಮಗೆ ತಿಳಿದಿದ್ದೇನು ಅಂತ ಅಂದರೆ, ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಸೊ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಅತಿಯಾಗಿ ಬಳಕೆ ಮಾಡಿದ್ದಾರೆ. ಅಂದರೆ ಈ ಒಂದು ಪಾಂಡ್ ಮೆಜರ್ಮೆಂಟ್ಗೆ ಇವರು 3 kg ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಬಳಕೆ ಮಾಡಿದ್ದಾರೆ. ಸೊ ಹಂಗಾಗಿ ಇದೇನಾಗಿದೆ, ಸೊ ಡೋಸೇಜ್ ಅಂತಕ್ಕಂಥದ್ದು ತುಂಬ ಜಾಸ್ತಿ ಆಗಿರೋದ್ರಿಂದ ಸೊ ಎಲ್ಲ ಮೀನುಗಳು ಸಮೇತ ನೀರಲ್ಲಿರ್ತಕ್ಕಂಥ ಪ್ರತಿಯೊಂದು ಮೀನು ಸಮೇತ ಮೀನಿನ ಮರಿ ಇಲ್ಲಿ ಸತ್ತಿದೆ. ಸೊ ಹಂಗಾಗಿ ಯಾರೇ ಒಬ್ಬ ಫಾರ್ಮರು ಸೊ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಬಳಸೋದಕ್ಕಿಂತ ಮುಂಚೆ ಗೊತ್ತಿರೋರ ಕಡೆಯಿಂದ ಕೇಳಿ ತಿಳ್ಕೊಂಡು ಸರಿಯಾದ ಪ್ರಮಾಣದಲ್ಲಿ ಬಳಸಿದ್ರೆ ಅದರದ ಉಪಯೋಗ ತುಂಬ ಇದೆ. ಸೊ ನೀವು ಅದರ ಪ್ರಮಾಣನ ಗೊತ್ತಿಲ್ಲದೆ ಬಳಸಿದ್ರೆ ಈ ರೀತಿ ಅನಾಹುತಗಳಾಗ್ತವೆ. ಸೊ ಹಂಗಾಗಿ ದಯವಿಟ್ಟು ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಬಳಸಬೇಕಾದ್ರೆ ನೀವು ಅದನ್ನು ಕೇಳಿ ತಿಳ್ಕೊಂಡು ಬಳಸಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿಗೆ ಈ ವಿಡಿಯೋಯಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.